ಸೆಪ್ಟೆಂಬರ್ 8 ಇಂದ 12 ಮಾರ್ಕೆಟ್ ಏನು ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ಓವರ್ ವ್ಯೂ HCL ಟೆಕ್ ಅರೌಂಡ್ 90 ಪಾಯಿಂಟ್ಸ್, ಸನ್ ಫಾರ್ಮಾದಲ್ಲಿ ಒಂದು 50 ಪಾಯಿಂಟ್, LNT ಅಲ್ಲಿ ಅರೌಂಡ್ 80 ಪಾಯಿಂಟ್ನ ರಿಟರ್ನ್ ಕೊಟ್ಟಿದ್ರೆ ಮಾರ್ಕೆಟ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಆದಂಥ ನಿಫ್ಟಿ 50 300 ಪಾಯಿಂಟ್, ಬ್ಯಾಂಕ್ ನಿಫ್ಟಿಯಲ್ಲಿ 500 ಪಾಯಿಂಟ್, ಹಾಗೆ ಮಿಡ್ ಕ್ಯಾಪ್ ಅಲ್ಲಿ 250 ಪಾಯಿಂಟ್ಸ್ನ ರಿಟರ್ನ್ ಲಾಸ್ಟ್ ವೀಕ್ ಅಲ್ಲಿ ನಾವು ನೋಡೋಕ್ಕಾಯ್ತು. ಹಾಗಾದ್ರೆ ಬನ್ನಿ ಈ ಒಂದು ಯಾವ ಬೇಸಿಸ್ ಮೇಲೆ ಈ ಒಂದು ಲೆವೆಲ್ಸ್ನ ಕೊಡ್ತು ಮಾರ್ಕೆಟ್ ಅಂತ ತಿಳ್ಕೊಳ್ಳೋದಾದ್ರೆ, ಯಾರೆಲ್ಲ ಇನ್ನು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟ್ ವೀಕಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ ಸೆಪ್ಟೆಂಬರ್ 8 ಇಂದ 12 ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್, ಹಾಗೆ ಈಗ ನಾವು ನಿಮ್ಗೆ ತೋರಿಸಿದಂಥ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಪ್ರೈಸ್ ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಆ ಒಂದು ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಅದನ್ನು ನೀವು ನೋಡಿದಾಗ ಈ ವಿಡಿಯೋ ನೋಡ್ತಾ ಇರೋರಿಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ 300 ಪಾಯಿಂಟ್ 500 ಪಾಯಿಂಟ್ ಬಂತು ಅಂತ. ಸೊ ಅದೇ ರೀತಿ ಯಾಕೆ ಸೆಪ್ಟೆಂಬರ್ 8, ಸೆಪ್ಟೆಂಬರ್ 9, ಸೆಪ್ಟೆಂಬರ್ 10 ಇಂಪ್ಯಾಕ್ಟ್ ಡೇಟ್ ಅಂತ ಏನು ಸೆಲೆಕ್ಟ್ ಮಾಡಿದ್ವಿ, ಹೇಗೆ ವರ್ಕ್ ಆಯಿತು ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ನೀವು ತಿಳ್ಕೊಳ್ಳೋಕ್ಕಾಗುತ್ತೆ. ಬನ್ನಿ ಹಾಗಾದರೆ ಬನ್ನಿ, ಇದು ಪಾಸ್ಟ್ ಆಗಿದೆ. ಈಗ ನೆಕ್ಸ್ಟ್ ವೀಕಲ್ಲಿ ನನಗೆ ಏನೇನು ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಮಾರ್ಕೆಟಲ್ಲಿ ಸೆಪ್ಟೆಂಬರ್ 15 ಇಂದ 19ವರೆಗೂ ಮಾರ್ಕೆಟಲ್ಲಿ ಯಾವ ಟೈಮ್ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಡೇಟ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕೆಲವೊಬ್ರಿಗೆ ಕಮೆಂಟ್ ಮಾಡ್ತಾ ಇದ್ರು ಕೆಲವೊಬ್ರು, ಸರ್ ವೀಕ್ಲಿ ಒನ್ಸ್ ಅನಾಲಿಸಿಸ್ ಕೊಟ್ಟರೆ ಡೈಲಿ ಏನು ಮಾಡೋದು ಅಂತ. ಎಸ್, ಡೋಂಟ್ ವರಿ, ಸೇಮ್ ನಮ್ಮ ಚಾನಲಲ್ಲೇ ಮಾರ್ಕೆಟ್ ಎವ್ರಿಡೇ ಅಪ್ಡೇಟ್ ಏನಾಗ್ತಾ ಇದೆ ಅನ್ನೋ ಒಂದು ವಿಡಿಯೋನ ಎಜುಕೇಷನ್ ಪರ್ಪಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಅಲ್ಲಿ ಎವ್ರಿಡೇ ಮಾರ್ಕೆಟಲ್ಲಿ ಯಾವ ಲೆವೆಲ್ಸು ಟೈಮ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಬೋದು. ಇದು ಫಸ್ಟು. ಇನ್ನು ನಮ್ಮ ವಿಡಿಯೋ ನೋಡ್ತಾ ಇರೋರಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಮಾರ್ಕೆಟ್ ಅಂದರೆ ಏನು, ಈಕ್ವಿಟಿ ಅಂದ್ರೇನು, ಫ್ಯೂಚರ್ಸ್ ಅಂದ್ರೇನು, ಅಥವಾ ಆಪ್ಷನ್ಸ್ ಅಂದ್ರೇನು, ಈ ಟೈಮ್ ಹೆಂಗೆ ವರ್ಕ್ ಆಗುತ್ತೆ, ಲೆವೆಲ್ಸ್ ಅಂದರೆ ಏನು, ಇದ್ರ ಬಗ್ಗೆ ಯಾರಿಗೆಲ್ಲ ಡೌಟ್ಸ್ ಇದೆ. ಹಾಗಾಗಿ ಯೂನಿಕ್ ವೇರ್ ಟ್ರೇಡ್ ಫಾರ್ ಸಕ್ಸಸ್ ಕಡೆಯಿಂದ ನಿಮಗೆ ಇದೇ ಒಂದು ಸೆಪ್ಟೆಂಬರ್ 17 7 to 9 PM ಒಂದು 2 hours ಫ್ರೀ ಸೆಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಸೆಷನ್ ಆಗಿರುತ್ತೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಎನ್ರೋಲ್ ಮಾಡ್ಕೊಳ್ಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಹೆಚ್ಚಿನ ಮಾಹಿತಿ ಅನ್ನೋದಾದರೆ ಆ ಒಂದು ಎಜುಕೇಷನಲ್ ಸೆಷನಲ್ಲಿ ನೀವು ಜಾಯ್ನ್ ಆಗ್ಬೋದು ಥ್ರೂ ಆ ಒಂದು ಝೂಮ್ ಲಿಂಕ್ನ ಮುಖಾಂತರ. ಇಟ್ಸ್ ಆನ್ಲೈನ್ ಸೆಷನ್ ಆಗಿರುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು, ನಮ್ಮ ಒಂದು ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸಲ್ಲಿ ನಾವು ನೋಡ್ತಾ ಇದ್ದೀರಾ, ಕೆಲವೊಬ್ರು ಯಾವಾಗಲೂ ಫೋನ್ ಮಾಡಿದಾಗ ಹೇಳ್ತಾರೆ, ಸರ್ ನಿಮ್ಮ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಮಗೆ ಬರ್ತಾ ಇಲ್ಲ. ಕರೆಕ್ಟಾ? ಕೆಲವೊಬ್ಬರಿಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಬಟ್ ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಸಬ್ಸ್ಕ್ರೈಬ್ ಮಾಡಿದ್ರು ಬರ್ತಾ ಇಲ್ಲ. ಅವ್ರಿಗೆ ಅಂತ ಒಂದೇ ಒಂದು ಸೆಕೆಂಡ್ ನಾನು ತೋರಿಸ್ತೀನಿ ನೋಡಿ. ನಮ್ಮ ವಿಡಿಯೋನ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ಈ ರೀತಿ ಇರುತ್ತೆ ನೋಡಿ. ಯಾವುದೇ ಒಂದು ಚಾನಲ್ನ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಇನ್ ಕೇಸ್ ವಿಡಿಯೋ ನೋಡ್ತಾ ಇರೋರಲ್ಲಿ ಕೆಲವೊಮ್ಮೆ ನಾವು ಕೆಲವೊಂದು ವೀಡಿಯೋಸ್ನ ಇನ್ಫಾರ್ಮೇಷನ್ ನೋಡ್ತೀವಿ, ಸಬ್ಸ್ಕ್ರೈಬ್ ಆಗಿರಲ್ಲ. ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆವಾಗ ಬ್ಲ್ಯಾಕ್ ಕಲರ್ ಇರುತ್ತೆ. ನಾನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗಿರುತ್ತೆ. ಜೊತೆಗೆ ನಮ್ಮ ಒಂದು ವೀಡಿಯೋಸ್ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ರೀಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಆರೋ ಮಾರ್ಕ್ನ ಕ್ಲಿಕ್ ಮಾಡಿ, ಇಲ್ಲಿ ಆಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ಒಂದು ಇನ್ಫಾರ್ಮೇಷನಲ್ ವಿಡಿಯೋ ಅಥವಾ ಎಜುಕೇಷನಲ್ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಆಗಿ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ಈ ನೋಟಿಫಿಕೇಶನ್ ಬಂದಾಗ ನಮ್ಮ ಒಂದು ವಿಡಿಯೋನ ನೋಡ್ಕೊಳ್ಬೋದು. ಸೊ ಕೆಲವೊಬ್ರು ಕೇಳ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿದ್ರು ಬರ್ತಾ ಇಲ್ಲ ಅಂತ. ಐ ಥಿಂಕ್ ಸೊಲ್ಯೂಷನ್ ಸಿಕ್ಕಿದೆ ಅನ್ಕೊಳ್ತೀನಿ. ಹಾಗಾದ್ರೆ ಬನ್ನಿ, ನಾವು ಮಾರ್ಕೆಟಲ್ಲಿ ಸೆಪ್ಟೆಂಬರ್ 15 ಇಂದ 19 ಮಾರ್ಕೆಟಲ್ಲಿ ನಿಫ್ಟಿಯಲ್ಲಿ ಏನಾಗ್ತಾ ಇದೆ, ರಿಲಯನ್ಸ್ ಅಲ್ಲಿ ಏನಾಗ್ತಾ ಇದೆ, ಹಾಗೆ ಶಾರ್ಟ್ ಲಿಸ್ಟ್ ಮಾಡಿದಂಥ ಟೈಟನ್, ಬಜಾಜ್ ಆಟೋಲ್ಲಿ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೋಡೋಣ. ಒನ್ ಬೈ ಒನ್ ನೋಡೋಣ. ರೈಟ್, ಫಸ್ಟ್ ನಿಫ್ಟಿಯಲ್ಲಿ ಮೇಜರ್ ಸಪೋರ್ಟ್ ಆಗಿ ಮಾರ್ಕೆಟ್ 25,020 ಆಕ್ಟ್ ಆಗ್ತಾ ಇದೆ ಈ ಒಂದು ವೀಕಲ್ಲಿ, 15 ಇಂದ 19 ವೀಕಲ್ಲಿ. ಹಾಗೆ ರೆಸಿಸ್ಟೆನ್ಸ್ ಆಗಿ 25,240. ಬ್ಯಾಂಕ್ ನಿಫ್ಟಿಯಲ್ಲಿ 54,640 ಮೇಜರ್ ಸಪೋರ್ಟ್ ಆಗಿದ್ರೆ 55,040 ಮೇಜರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ನೀನು ಲಾಸ್ಟ್ ಇಂಡೆಕ್ಸ್ ಮಿಡ್ ಕ್ಯಾಪ್ ಅನ್ನೋದು 1330 ಇಂದ ಮಾರ್ಕೆಟು 13,180 ಮಾರ್ಕೆಟು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಇನ್ನು 15 ಇಂದ 19ಗೆ ಕೆಲವೊಂದು ಸ್ಟಾಕ್ಸ್ 205ರಿಂದ ಪ್ಲಸ್ ಸ್ಟಾಕ್ಸ್ ಇರುತ್ತೆ, ಶಾರ್ಟ್ ಲಿಸ್ಟ್ ಇರುತ್ತೆ ಆ ಎಫ್&ದಲ್ಲಿ. ಅದ್ರಲ್ಲಿ ನಾವು ಕೆಲವೊಂದು ಸ್ಟಾಕ್ಸ್ನ ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿರ್ತೀವಿ. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿರ್ತೀವಿ, ವಾಟ್ ಇಸ್ ಅ ಪರ್ಪೋಸ್ ಅನ್ನೋದು. ಯಾರೆಲ್ಲ ನೋಡಿಲ್ಲ ಆ ಒಂದು ವಿಡಿಯೋ ನೋಡಿದಾಗ ಕ್ಲಾರಿಟಿ ಸಿಗುತ್ತೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಈಗ ನಾವು ನೋಡೋಣ ಶಾರ್ಟ್ ಲಿಸ್ಟ್ ಮಾಡಿದಂಥ ಸ್ಟಾಕ್ಸ್ ಏನೇನಿದೆ, ಯಾವ ಸ್ಟಾಕ್ಸ್ ಇದೆ ಅಂತ. ಫಸ್ಟ್ಗೆ ನಾವು ನೋಡೋದಾದ್ರೆ ಬಜಾಜ್ ಆಟೋ ಕಂಪನಿ ಏನೊಂದು ಕ್ಲೋಸ್ ಆಗಿದೆ 9,000 ಹತ್ರ. ಮಾರ್ಕೆಟಲ್ಲಿ ಏನಾದರೂ ಮುಂದೆ ಮೂಮೆಂಟಮ್ನ ನಾವು ನೋಡಬೇಕು ಅಂದರೆ, ಫಸ್ಟು ಮಾರ್ಕೆಟಲ್ಲಿ ಈ ಒಂದು 15 ಇಂದ 19 ಈ ವೀಕಲ್ಲಿ ಫಸ್ಟು 9060 ಕ್ರಾಸ್ ಮಾಡಿದಾಗ ನನಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ನಾವು ನೋಡೋಕ್ಕಾಗುತ್ತೆ. 9060 ಬ್ರೇಕ್ ಆದರೆ ಮಾತ್ರ 9110, 9180, 240ನ ನೋಡೋಕ್ಕಾಗುತ್ತೆ. ಅದ್ರ ಇಂಪ್ಯಾಕ್ಟ್ ಡೇಟ್ ಬಜಾಜ್ ಆಟೋಗೆ ಒಂದು ಡೇಟ್ ಇರುತ್ತೆ. ಆ ಡೇಟ್ ಬಂದು 17th ಆಗುತ್ತೆ. 17 ಇಸ್ ಅ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂಥ ಡೇಟ್ ಇರುತ್ತೆ ಬಜಾಜ್ ಆಟೋದಲ್ಲಿ. ಹಾಗೆ ಮೇಜರ್ ಸಪೋರ್ಟ್ ಅಂತ ನೋಡಿದ್ರೆ 8970 ಈ ಒಂದು ಪ್ರೈಸ್ನ ಕ್ರಾಸ್ ಮಾಡಿದ್ರೆ ಮಾರ್ಕೆಟು ಫಾಲಿಂಗ್
ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಅಂತ ನಾನು ಕೊಟ್ಟಿಲ್ಲ, ಕರೆಕ್ಟಾ? ಅಲ್ಲಿಂದ ಡ್ರಾಪ್ ಆಯ್ತು ಅಂದ್ರೆ ಬಿಟ್ಬಿಡಿ. ಅದ್ರ ಮೇಲ್ಗಡೆ ಬಂದ್ರೆ ಮಾತ್ರ ಟೈಮ್ಸ್ ಇದರಿಂದ ಪ್ರೈಸ್ ಕ್ರಾಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ಬರುತ್ತೆ ಅಂತ ಹೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಲೆವೆಲ್ಸ್ ಇದನ್ನ ಬ್ರೇಕ್ ಮಾಡಿದಾಗ ಮೇಲೆ ಹೋಗುತ್ತೆ. ಮೇಲ್ಗಡೆಗೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಓನ್ಲಿ ಅಪ್ಸೈಡ್ ಲೆವೆಲ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಮಾರ್ಕೆಟ್ ಅಲ್ಲಿ. ಇದು ಬಜಾಜ್ ಆಟೋ ಆದ್ರೆ ನೆಕ್ಸ್ಟ್ ರಿಲಯನ್ಸ್ ಕಂಪನಿ ಏನು 1396 ಹತ್ರ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗೋ ಡೇಟ್ ಅಂತ ನೋಡೋದಾದ್ರೆ ಸೆಪ್ಟೆಂಬರ್ 15, ಸೆಪ್ಟೆಂಬರ್ 18 ಎರಡು ಇಂಪ್ಯಾಕ್ಟ್ ಆಗುವಂತ ಡೇಟ್ ಇದೆ ರಿಲಯನ್ಸ್ ಅಲ್ಲಿ ಈ ವೀಕ್ ಅಲ್ಲಿ. ಜೊತೆಗೆ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ 1405 ರೆಸಿಸ್ಟೆನ್ಸ್ ಆಗುತ್ತೆ ರಿಲಯನ್ಸ್ಗೆ. ಏನು 1396 ಹತ್ರ ಟ್ರೇಡ್ ಆಗ್ತಾ ಇದೆ. ಈಗ ಮಾರ್ಕೆಟ್ ಅಲ್ಲಿ ನನಗೆ 140 ಬ್ರೇಕ್ ಆದ್ರೆ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ನಾವು ನೋಡಬಹುದು. ಟೈಮ್ 1380 ಕ್ರಾಸ್ ಮಾಡಿದ್ರೆ ಡೌನ್ ಸೈಡ್ಗೆ ಬಹುಶಃ ಮಾರ್ಕೆಟ್ ತುಂಬಾನೇ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ರಿಲಯನ್ಸ್ ಆಯ್ತು ಅಂತ ಹೇಳಿದ್ರೆ ಫೈನಲ್ ಆಗಿ ಒಂದು ಮೋರ್ ಸ್ಟಾಕ್ ನೋಡೋಣ. ಟೈಟನ್ ಸ್ಟಾಕ್ಸ್ ಆಲ್ಮೋಸ್ಟ್ ಇಂಪ್ಯಾಕ್ಟ್ ಡೇಟ್ ಇಲ್ಲ ಈ ವೀಕಲ್ಲಿ ಯಾವುದೇ ರೀತಿಯ ಇಂಪ್ಯಾಕ್ಟ್ ಡೇಟ್ ಇಲ್ಲ ಟೈಟನ್ಗೆ. ಹಾಗಾಗಿ ಪ್ರೈಸ್ ಲೆವೆಲ್ಸ್ ಅಲ್ಲಿ ನಾವು ನೋಡೋದಾದ್ರೆ ಏನೊಂದು 3572 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ನನಗೆ 3585 ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಒನ್ಸ್ ಮಾರ್ಕೆಟ್ ನ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ 3605, 3635, 3670 ಇಲ್ಲಿವರೆಗೂ ನಾವು ಮಾರ್ಕೆಟ್ ಅಲ್ಲಿ ಈ ಒಂದು ವೀಕ್ ಅಲ್ಲಿ ಮಾತ್ರ ನಾವು ನೋಡಕ್ಕಾಗುತ್ತೆ ಮಾರ್ಕೆಟ್ ಮೂಮೆಂಟಮ್ ನ. ಇದರ ಮೇಜರ್ ಸಪೋರ್ಟ್ ಅಂದ್ರೆ ಮಾರ್ಕೆಟ್ ಅಪ್ ಆಗ್ತಾ ಇಲ್ಲ ಫಾಲ್ ಆಗುತ್ತೆ ಅಂದ್ರೆ 3550 ಅನ್ನೋದು ಮೇಜರ್ ಆಗಿ ಡೌನ್ ಸೈಡ್ ಗೆ ಬರುವಂತ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ಆಗುತ್ತೆ. ಇದು ಮಾರ್ಕೆಟ್ ಅಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡಿದಂತ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾರ್ಕೆಟ್ ಮೂಮೆಂಟಮ್ ನೋಡಿಕೊಂಡು ನಮ್ಮ ಒಂದು ಟೈಮ್ ಮತ್ತೆ ಪ್ರೈಸ್ ಅನ್ನೋ ಮುಖಾಂತರ ಕೆಲವೊಂದು ಸ್ಟಾಕ್ ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದೀವಿ. ಹಾಗಾದ್ರೆ ಕೆಲವರಿಗೆ ಡೌಟ್ ಬರ್ತಾ ಇದೆ, ಸರ್ ನೀವು ಶಾರ್ಟ್ ಲಿಸ್ಟ್ ಮಾಡಿದ್ದೀರಾ ಕರೆಕ್ಟ್, ಏನದು ಇಂಪ್ಯಾಕ್ಟ್ ಡೇಟ್ ಹೇಳ್ತಾ ಇದ್ದೀರಾ, ಏನಾಗಿದೆ ಅಂತ ತಿಳ್ಕೊಳ್ಬೇಕಲ್ಲ. ಜಸ್ಟ್ ಒಂದು ಫ್ಯೂ ಸ್ಲೈಡ್ಸ್ ನೋಡೋಣ. ಫಸ್ಟ್ ನೋಡಿ ಮಾರ್ಕೆಟ್ ಅಲ್ಲಿ ನೋಡಿ, ಇಲ್ಲಿ ನಿಫ್ಟಿ ಕಾಣಿಸ್ತಾ ಇದೆಯಲ್ವಾ, ನಿಫ್ಟಿ ಇದು ಲೆವೆಲ್ಸ್. ಏನ್ ನಿಮ್ಗೆ ಲಾಸ್ಟ್ ವೀಕಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಲೆವೆಲ್ಸ್. ಮಾರ್ಕೆಟ್ ಅಲ್ಲಿ ನಮಗೆ 24,680 ಮೇಲೆ ಮಾರ್ಕೆಟ್ 690 ಮೇಲೆ ಅಪ್ಪಲ್ಲಿ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಅಲ್ಲಿ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ಇಲ್ಲಿ ನೋಡೋದಾದ್ರೆ 24,680ಗೆ ನಾವು ಕೊಟ್ಟಿದ್ವಿ. 24,680 ಸಪೋರ್ಟು, 24,840 ರೆಸಿಸ್ಟೆನ್ಸ್ ಅಂತ. ಅಲ್ಲಿಂದ ಮಾರ್ಕೆಟ್ ಮೇಲೋದ್ರೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಈ ಬಿಟ್ವೀನ್ ಇದ್ದಾಗ ಯಾವುದೇ ಆಕ್ಷನ್ ತಗೊಳ್ಬೇಡಿ ಅಂತ. ನೀವು ಮಾರ್ಕೆಟ್ ನೋಡೋದಾದ್ರೆ ಓಪನ್ ಆಗಿರೋದೇ ಅರೌಂಡ್ ಮಾರ್ಕೆಟ್ ಅಲ್ಲಿ 24,840, 860 ಹತ್ರ ಮಾರ್ಕೆಟ್ ಓಪನ್ ಆಯಿತು. ಎಬೋದ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಅಂದ್ರೆ ಟ್ರೆಂಡ್ ಚೇಂಜ್ ಆಗುವಂತ ಪಾಯಿಂಟ್ ಮೇಲೆ ಕೊಟ್ನಲ್ಲ, ಮೇಜರ್ ರೆಸಿಸ್ಟೆನ್ಸ್ ನ ಕ್ರಾಸ್ ಮಾಡ್ತು ಮಾರ್ಕೆಟ್. ಮೇಜರ್ ರೆಸಿಸ್ಟೆನ್ಸ್ ನ ಕ್ರಾಸ್ ಮಾಡಿದ್ರೆ ಎಲ್ಲಿವರೆಗೂ ಹೋಗಿದೆ ನಮ್ಮ ಒಂದು ಮೂಮೆಂಟಮ್ ನಾವು ಅನ್ಕೊಂಡಿದ್ದು ಮಾರ್ಕೆಟ್ ಅಲ್ಲಿ 25,150 ಅಂತ ಮಾರ್ಕೆಟ್ ರೀಚ್ ಆಗಿರೋದು. ಹೈ ಬಂದು 25,140. ಅರೌಂಡ್ ಮಾರ್ಕೆಟ್ ಅಲ್ಲಿ 25,100 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ನಾವು ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಲ್ಲ ಮಾರ್ಕೆಟ್ ಅಲ್ಲಿ ಮೇಜರ್ ಟ್ರೆಂಡ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅನ್ನೋದು ಈ ರೀತಿ ವರ್ಕ್ ಆಗುತ್ತೆ. ಇನ್ನೊಂದು ಸ್ಟಾಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲಾಸ್ಟ್ ವೀಕಲ್ಲಿ ಕೊಟ್ಟಂಥದ್ದು ಸೆಪ್ಟೆಂಬರ್ 8 ಮತ್ತೆ ಸೆಪ್ಟೆಂಬರ್ 9 ಎರಡು ಟ್ರೇಡಿಂಗ್ ಇಂಪ್ಯಾಕ್ಟ್ ಡೇಟ್ ಇತ್ತು. ಸೆಪ್ಟೆಂಬರ್ 8 ಅಲ್ಲಿ LNT ನಾವು ನೋಡಿದ್ರೆ ಗುಡ್ ಫಾಲ್ ಆಗಿದೆ ಇಲ್ಲಿವರೆಗೂ. ಎಗೇನ್ ಗ್ಯಾಪ್ ಅಪ್ ಆಗಿ ಎಗೇನ್ 9 ಫುಲ್ ಡೌನ್ ಆಗಿದೆ. ಎರಡು ದಿವಸ ಗುಡ್ ಆಪರ್ಚುನಿಟಿ ಕೊಟ್ಟಿತ್ತು. ಹಾಗೆ LNTಗೆ ನಮಗೆ 3540 ಅನ್ನೋದು ಮೇಜರ್ ಸಪೋರ್ಟ್ ಆಗಿತ್ತು, 3560 ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು, ಇದು ಸಪೋರ್ಟ್ ಆಗಿತ್ತು. ನೀವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಆ ಎರಡು ಇಂಪ್ಯಾಕ್ಟ್ ಡೇನೋ ಮಾರ್ಕೆಟ್ 3540 ಬ್ರೇಕ್ ಮಾಡಿದಾಗ ಒಂದು ಗುಡ್ ಮೂಮೆಂಟಮ್ ಕೊಟ್ಟಿದೆ. ಅದೇ ರೀತಿ ಯಾವಾಗ ಮಾರ್ಕೆಟ್ ಅಲ್ಲಿ 3540 ಕ್ರಾಸ್ ಆಯ್ತು, ಇಲ್ಲಿಂದ ನನಗೆ ಗುಡ್ ಮೂಮೆಂಟಮ್ ಕೊಟ್ಟು 3562 ಕ್ರಾಸ್ ಆಗಿದ ತಕ್ಷಣ ನಮಗೆ ಒಂದು 3595 ನಮ್ಮ ಟಾರ್ಗೆಟ್ 3580 ಇತ್ತು, ಮಾರ್ಕೆಟ್ ಮೂವ್ ಆಗುತ್ತೆ ಅಂತ. ಇದು ಬಿಟ್ಟರೆ 3605 ಇತ್ತು, ಆದರೆ ಮಾರ್ಕೆಟ್ 3595 ಹತ್ರ ಕ್ಲೋಸ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಇದು ನಮ್ಮ ಇಂಪ್ಯಾಕ್ಟ್ ಆಗುವಂತ ಡೇಟು ಮತ್ತೆ ಲೆವೆಲ್ಸ್ ಅಂತ ಶಾರ್ಟ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ರೈಟ್, ಬನ್ನಿ ಹಾಗಾದ್ರೆ ಇಲ್ಲಿ ಕೆಲವೊಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದು HCL ಟೆಕ್ ನ ಪಾಯಿಂಟ್ ಸೆಪ್ಟೆಂಬರ್ 8 ಮತ್ತೆ ಸೆಪ್ಟೆಂಬರ್ 10 ಇತ್ತು. HCL ಟೆಕ್ ನೋಡಿ ಡಿಫ್ರೆಂಟ್ ಮೂಮೆಂಟ್ ಇದೆ, 2 ಟ್ರೇಡಿಂಗ್ ಡೇಸ್ ಇತ್ತು ಇಂಪ್ಯಾಕ್ಟ್ ಡೇಟ್. ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೆಪ್ಟೆಂಬರ್ 8 ಅಲ್ಲಿ HCL ಟೆಕ್ ಬಿಗ್ ಮೂಮೆಂಟಮ್ ಕೊಟ್ಟಿದೆ, 21 ಪಾಯಿಂಟ್ ಡೌನ್ ಸೈಡ್ ಕೊಟ್ಟಿದ್ರೆ ಸೇಮ್ HCL ಟೆಕ್ 10 ಪಾಯಿಂಟ್ ಅಪ್ಪಲ್ ಕೊಟ್ಟಿದೆ. ಯಾವಾಗ? ಸೆಪ್ಟೆಂಬರ್ 10. ಅದ್ರ ಇಂಪ್ಯಾಕ್ಟ್ ಪ್ರೈಸ್ ಬಂದು ನಾವು 1409 ಇತ್ತು. 1409 ಮಾರ್ಕೆಟ್ ಏನ್ ಅಲ್ಲಿಂದ ಬ್ರೇಕ್ಔಟ್ ಆಯ್ತು ನೋಡಿ, 1436 ಮೇಜರ್ ರೆಸಿಸ್ಟೆನ್ಸ್ ಇತ್ತು ಲಾಸ್ಟ್ ವೀಕ್ದು. ಸಪೋರ್ಟ್ ಬಂದು 1409 ಇತ್ತು. ಈಗ 1436 ನ ಬ್ರೇಕ್ ಮಾಡಿದ ತಕ್ಷಣ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದೆ? 1480 ಹೋಗಿದೆ. ಅರೌಂಡ್ 40 ಪಾಯಿಂಟ್ ಆಸ್ ಪರ್ ಲೆವೆಲ್ಸ್ ಅಲ್ಲಿ ರಿಟರ್ನ್ಸ್ ನ ಕೊಟ್ಟಿದೆ. ಇದು ಲಾಸ್ಟ್ ವೀಕ್ ನ ಪರ್ಫಾರ್ಮೆನ್ಸ್. ನಿಮ್ಗೆ ಗೊತ್ತಾಗ್ಲಿ, ವಿಡಿಯೋ ನೋಡ್ತಾ ಇರೋರಿಗೆ ಕನ್ಫ್ಯೂಷನ್ ಆಗುತ್ತಲ್ವಾ ಏನಿದು ಅನ್ನೋದಕ್ಕೆ, ನಿಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಕೆಲವೊಂದು ಸ್ಲೈಡ್ಸ್ ನ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಮಾರ್ಕೆಟ್ ಅಲ್ಲಿ
ಕೆಲವೊಬ್ಬರಿಗೆ ಡೌಟ್ ಬರ್ತಾ ಇರುತ್ತೆ ನೋಡಬೇಕಾದ್ರೆ, ಸರ್ ಇಲ್ಲಿಂದನೇ ಯಾಕೆ 28 ಪಾಯಿಂಟ್, ಇಲ್ಲಿಂದನೇ 25 ಪಾಯಿಂಟ್, ಆನ್ ವಿಚ್ ಬೇಸಿಸ್? ನಾನು ಹೇಳಿದ್ನಲ್ಲ, ಹೇಗೆ ನಿಮಗೆ ಇಂಪ್ಯಾಕ್ಟ್ ಡೇಟ್ ಅಂತ ಕೊಟ್ಟಿದ್ದೀವಿ, ಅದೇ ರೀತಿ ಇಂಟ್ರಾಡೇನಲ್ಲಿ ಒಂದು ಇಂಪ್ಯಾಕ್ಟ್ ಪ್ರೈಸ್ ಅಂತ ಇರುತ್ತೆ, ಒಂದು ಟೈಮ್ ಇರುತ್ತೆ. ಆ ಟೈಮ್ ಪ್ರಕಾರ ನಾವು ಮಾರ್ಕೆಟ್ ಮೂವ್ಮೆಂಟ್ನ ಡಿಸಿಷನ್ ತಗೊಳ್ತಾ ಇರ್ತೀವಿ. ಹಾಗಾಗಿ ಈ ರೀತಿ ಬಂದಿದೆ. ಹಾಗಾದರೆ ಇಂಟ್ರಾಡೇನಲ್ಲಿ ಮಾರ್ಕೆಟಲ್ಲಿ ಪ್ರತಿಯೊಂದು ಸ್ಟಾಕ್ಗೂ ಇಂಪ್ಯಾಕ್ಟ್ ಆಗೋ ಪ್ರೈಸ್ ಇರುತ್ತೆ ಅಂದರೆ ಡೆಫಿನೆಟ್ ಆಗಿರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲೈವ್ ಮಾರ್ಕೆಟ್ನ ನೋಡೋದಕ್ಕಂತಾನೆ ಒಂದು ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅದ್ರ ಮುಖಾಂತರ ಮಾರ್ಕೆಟ್ ಲೈವ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ ನೀವು ತಿಳ್ಕೊಳ್ಬಹುದು. ಬಿಗಿನರ್ಸ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಫ್ರೀ ಸೆಮಿನಾರ್ ಕ್ಲಾಸ್ ಇರುತ್ತೆ, ಎಜುಕೇಶನ್ ಕ್ಲಾಸ್, ಅದ್ರಲ್ಲಿ ನೀವು ಅಟೆಂಡ್ ಆಗ್ಬೋದು. ಬನ್ನಿ ಹಾಗಾದ್ರೆ ನಮಗೆ ಸ್ಟಾಕ್ ಬಗ್ಗೆ ತಿಳ್ಕೊಂಡ್ವಿ, ಕೆಲವೊಂದು ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಹಾಗೆ ಇಂಪ್ಯಾಕ್ಟ್ ಡೇಟ್ ನ ತಿಳ್ಕೊಂಡ್ವಿ. ಹಾಗಾದ್ರೆ ಬನ್ನಿ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ನಿಫ್ಟಿಯಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನೋಡೋಣ. ನಿಫ್ಟಿಯಲ್ಲಿ ನಾವು ನೋಡೋದಾದ್ರೆ ಫಸ್ಟ್ 25,020 ಮೇಜರ್ ಸಪೋರ್ಟ್ ಆಗಿ 25,240 ಮೇಜರ್ ಆಗಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದ್ರೆ, ಇನ್ನು ಮಾರ್ಕೆಟ್ ಅಲ್ಲಿ ಯಾವ್ಯಾವ ರೆಸಿಸ್ಟೆನ್ಸ್ ಪಾಯಿಂಟ್ ಈ ವೀಕ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ಲಾಸ್ಟ್ ವೀಕ್ ಅಲ್ಲಿ ನಿಫ್ಟಿ ಯಾವ ರೀತಿ ಬಿಹೇವ್ ಮಾಡಿತ್ತೆ ಅಂತ ನೋಡೋಣ. ನೋಡಿ, ಇದು ನಿಫ್ಟಿಯ ಲೆವೆಲ್ಸ್ ಲಾಸ್ಟ್ ವೀಕ್ ಅಲ್ಲಿ ಬಿಹೇವ್ ಮಾಡಿರುವಂಥದ್ದು. ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಸ್ಲೈಟ್ಲಿ ಮಾರ್ಕೆಟ್ ಅಲ್ಲಿ ಒಂದು ಗುಡ್ ಮೊಮೆಂಟಮ್ ಕಂಟಿನ್ಯೂಟಿ ಇತ್ತು. ಓಪನಿಂಗ್ ಅಲ್ಲಿ ಒಂದು ಗ್ಯಾಪ್ ಅಪ್ ಆಯಿತು, ಅಗೈನ್ ಫಾಲೋ ಕಂಟಿನ್ಯೂಷನ್ ಆಗಿದೆ ನಿಫ್ಟಿ 50, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಈ ಒಂದು ಬೇಸ್ನ ಇಟ್ಕೊಂಡು ಮಾರ್ಕೆಟ್ ಏನು ಹೇಳ್ತಾ ಇದೆ, ಫರ್ದರ್ ಟ್ರೇಡಿಂಗ್ ಸೆಷನ್ ಏನು ಹೇಳ್ತಾ ಇದೆ ಅಂದ್ರೆ, ಈ ಒಂದು ಟ್ರೆಂಡ್ ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಎಂಡ್ ಆಗುತ್ತಾ ಅಂತ ತಿಳ್ಕೊಳ್ಬೇಕಾದ್ರೆ ಫಸ್ಟ್ ನನಗೆ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು ತಿಳ್ಕೊಳ್ಳೋದಕ್ಕೆ ಆ ಟ್ರೆಂಡು 25,240 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. 25,240 ಎಲ್ಲಿದೆ ನೋಡಿ, 25,240. ಈಗ ನನಗೆ ಮಾರ್ಕೆಟಲ್ಲಿ ನಾನು ಬ್ಲೈಂಡ್ ಆಗಿ ಡಿಸಿಷನ್ ಮಾಡೋಕ್ಕಾಗಲ್ಲ. 25,020 ಈ ಎರಡು ಪಾಯಿಂಟ್ ನನಗೆ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಮಾರ್ಕೆಟ್ ಏನಾದರೂ ಮೂಮೆಂಟಮ್ ತಗೊಂಡು ಫರ್ದರ್ ಲೆವೆಲ್ಸ್ ಅಲ್ಲಿ ಮೂವ್ ಆಗಬೇಕಂದ್ರೆ ಫಸ್ಟ್ ಈ 25,240ನ ಕ್ರಾಸ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ನಾವು ಮುಂದಕ್ಕೆ ನೋಡ್ಬೋದು. ಇದನ್ನೇ ಮೇಜರ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಇದನ್ನ ಮೇಜರ್ ಸಪೋರ್ಟ್ ಅಂತ ಕರಿತೀವಿ. ಇದು ಬ್ರೇಕ್ ಆಯಿತು ಅಂದ್ರೆ ಡೌನ್ ಸೈಡ್, ಅದನ್ನು ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಂತ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕರಿತೀವಿ. 25,240 ಕರೆಂಟ್ಲಿ 25,120 ಅಂತ ಇರೋದ್ರಿಂದ ಎಸ್, ಈ ಒಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ಸ್ಲೈಟ್ಲಿ ಈ ಪಾಯಿಂಟ್ ಹತ್ರ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟಲ್ಲಿ. 25,240, 25,360, 25,480 ಹಾಗೆ 25,600 ವರೆಗೂ ಮಾರ್ಕೆಟ್ನ ನಾವು ನೋಡ್ಬೋದು. ಯಾವಾಗ ಒನ್ಸ್ 25,240 ಬ್ರೇಕ್ ಆದಾಗ. ಇಲ್ಲಿ ಸಪೋರ್ಟ್ ನೋಡೋದಾದ್ರೆ 25,020, 24,820 ಮಾರ್ಕೆಟ್ ಒನ್ಸ್ ಕ್ರಾಶ್ ಆಯ್ತು ಅಂದ್ರೆ 24,680, 24,520 ನಮಗೆ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ನಿಫ್ಟಿಯ ಇಂಪ್ಯಾಕ್ಟ್ ಡೇಟ್ ನೋಡೋದಾದ್ರೆ September 18 ಅಂತ ಕರಿತೀವಿ, ವೆರಿ ವೆರಿ ಇಂಪ್ಯಾಕ್ಟ್ ಡೇಟ್. ಈಗ ತಾನೇ ನಾನು ತೋರಿಸಿದೆ ಇಂಪ್ಯಾಕ್ಟ್ ಡೇಟ್ ಅಂದ್ರೆ ಏನಾಗುತ್ತೆ, ಒಂದು ಬಿಗ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ನ ಕೊಡುವಂತ ಮಾರ್ಕೆಟ್ ಇಂಪ್ಯಾಕ್ಟ್ ಡೇಟ್ ಅಂತ ಈಗ ತಾನೇ ಕೆಲವೊಂದು ಸ್ಲೈಡ್ಸ್ ನಾವು ನೋಡಿದೀವಿ, ಕರೆಕ್ಟಾ? ಸೊ ನೋಡಿ, ನಿಫ್ಟಿ ಇಂಡೆಕ್ಸ್ ಅನ್ನೋದು ವೆರಿ ಹೈ ವೊಲಾಟಿಲಿಟಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಮಾರ್ಕೆಟ್ ಅಲ್ಲಿ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ ಅಥವಾ ನೀವು ತುಂಬಾನೇ ಗಮನ ಕೊಡಬೇಕಾಗುತ್ತೆ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು, ಎಸ್ಪೆಷಲಿ ಆಪ್ಷನ್ಸ್ ಪೊಸಿಷನ್ ಟ್ರೇಡ್ ತಗೊಳ್ಳೋರೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಓವರ್ ನೈಟ್ಸ್ ಅಲ್ಲಿ ತುಂಬಾನೇ ಗ್ಲೋಬಲ್ ಡೇಟಾಸ್ ಬರ್ತಾ ಇದೆ. ಇನ್ನು ಸೆಪ್ಟೆಂಬರ್ ಅಲ್ಲಿ ಕೆಲವೊಂದು ನ್ಯೂಸ್ ಬರುವಂತದ್ದು ಎಕ್ಸ್ಪೆಕ್ಟೇಷನ್ ಇದೆ. ಈಗ ತಾನೇ ನಾವು ನೋಡ್ತಾ ಇರ್ತೀವಿ ಇಂಡಿಯಾದು, ಅಮೆರಿಕಾ, ರಷ್ಯಾ, ಚೈನಾ ಯಾವಾಗಲೂ ಏನು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಒಂದು ದಿವಸ ಪಾಸಿಟಿವ್ ಅನ್ಸುತ್ತೆ, ಇನ್ನೊಂದು ದಿವಸ ನೆಗೆಟಿವ್ ಅನ್ಸುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಇನ್ನೂ ಒಂದು ಕ್ಲಾರಿಟಿ ಅನ್ನೋದು ಬಂದಿಲ್ಲ. ಮೂಮೆಂಟಮ್ ಆಗ್ತಾ ಇದೆ, ಸೊ ಈಕ್ವಿಟೀಸ್ ಮೂವ್ ಆಗ್ತಾ ಇದೆ, ಇಂಡೆಕ್ಸ್ ಮೂವ್ ಆಗ್ತಾ ಇದೆ. ಆದರೆ ಆಸ್ ಎ ಇಂಟ್ರಾಡೇ ಟ್ರೇಡರ್ ಅಂತ ಯಾರು ಕರೀತಾರೆ ಅವ್ರಿಗೆ ಮಾರ್ಕೆಟಲ್ಲಿ ಕ್ಲಾರಿಟಿ ಇಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಇಂಟ್ರಾಡೇ ಪಾರ್ಟಿಸಿಪೇಷನ್ಗೆ ಅವಕಾಶಗಳು ಕಮ್ಮಿ ಇರುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ಈಗ ಅನ್ಸರ್ಟನಿಟಿ ಇರೋದ್ರಿಂದ ಮಾರ್ಕೆಟಲ್ಲಿ ಇನ್ನೊಂದು ಕೆಲವೊಂದು ದಿವಸ ನಾವು ಫ್ಲಾಟ್ ಮಾರ್ಕೆಟ್ನ ಅಥವಾ ಮಾರ್ಕೆಟ್ ಅಲ್ಲಿ ಅರ್ನಿಂಗ್ಸ್ ನ ಇಂಟ್ರೋಡೇನಲ್ಲಿ ಎಸ್ಪೆಷಲಿ ಇಂಡೆಕ್ಸ್ ಪಾರ್ಟಿಸಿಪೇಟ್ ಮಾಡೋರು, ಎಸ್ಪೆಷಲಿ ಆಪ್ಷನ್ ಟ್ರೇಡರು ಆದಷ್ಟು ಅವಾಯ್ಡ್ ಮಾಡೋದು ಒಂದು ಗುಡ್ ಅಂತ ನಮ್ಮ ಒಂದು ಒಪಿನಿಯನ್, ನಮ್ಮ ಒಂದು ಸಜೆಷನ್ ಅಂತ ಹೇಳ್ಬೋದು. ಮಾರ್ಕೆಟ್ ಕಂಡೀಷನ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ರೈಟ್, ಬನ್ನಿ ಹಾಗಾದ್ರೆ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಈಗ ಎಲ್ಲರಿಗೂ ಅರ್ಥ ಆಗಿರುತ್ತೆ ವಾಟ್ ಇಸ್ ದ ಸಪೋರ್ಟ್, ವಾಟ್ ಇಸ್ ದ ರೆಸಿಸ್ಟೆನ್ಸ್ ಅಂತ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ ನನಗೆ ಮಾರ್ಕೆಟ್ ಏನೊಂದು ಕ್ಲೋಸ್ ಆಗಿದೆ 54,810 ಇತ್ತ. ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಅಲ್ಲಿ 55,040, 55,340 ಹಾಗೆ 55,580, 55,900 ವರೆಗೂ ಮಾರ್ಕೆಟ್ ಅಲ್ಲಿ ಅಪ್ಸೈಡ್ ನ ನೋಡಬಹುದು. ಇನ್ನು ಸಪೋರ್ಟ್ ಕಡೆ ನೋಡೋದಾದ್ರೆ 54,340, 54,150 ಇಲ್ಲಿಂದ ಮಾರ್ಕೆಟ್ ಕ್ರಾಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ 53,800, 53,450. ಇನ್ನು ಇಂಪ್ಯಾಕ್ಟ್ ಆಗುವಂತ ಡೇಟ್ ನೋಡೋದಾದ್ರೆ September 15 ಬ್ಯಾಂಕ್ ನಿಫ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಡೇಟ್ ಇದೆ, ಎಲ್ಲರೂ ಪ್ಲಾನ್ ಮಾಡ್ಕೊಳ್ಬಹುದು. ಇನ್ನು
ಫೈನಲ್ ಆಗಿ ಮಿಡ್ ಕ್ಯಾಪ್ ಅಂತ ನಾವು ನೋಡೋದಾದ್ರೆ ಮಿಡ್ ಕ್ಯಾಪ್ ಏನೊಂದು ಕ್ಲೋಸ್ ಆಗಿದೆ 1380. ಎಸ್ ಮಾರ್ಕೆಟ್ ಅಲ್ಲಿ ಈಗ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ಮಿಡ್ ಕ್ಯಾಪ್ ಅಲ್ಲಿ 13,220 180 ಕ್ರಾಸ್ ಆಯ್ತಂದ್ರೆ 220 340 440 ಇಂದ 13,600 ವರೆಗೂ ನಾವು ನೋಡ್ಬೋದು. 13,440 ಅನ್ನೋದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಮಾರ್ಕೆಟ್ ಬರ್ತಾ ಇದೆ. ಆ ಕ್ರಾಸ್ ಮಾಡಿದ್ರೆ ಗುಡ್ ಅಪ್ ಟ್ರೆಂಡ್ ನಾವು ಇನ್ನು ಕಂಟಿನ್ಯೂಷನ್ ನೋಡ್ಬೋದು ಮಿಡ್ ಕ್ಯಾಪ್ ಅಲ್ಲಿ ಮಾತ್ರ. ಸೊ ಲಾಸ್ಟ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದೆ, ನಿಫ್ಟಿ ಇಸ್ ಡಿಫ್ರೆಂಟ್, ಬ್ಯಾಂಕ್ ನಿಫ್ಟಿ ಇಸ್ ಡಿಫ್ರೆಂಟ್, ಮಿಡ್ ಕ್ಯಾಪ್ ಟೋಟಲಿ ಡಿಫ್ರೆಂಟ್ ಅಂತ. ಅದೇ ರೀತಿ ಮಿಡ್ ಕ್ಯಾಪ್ ಆಲ್ಮೋಸ್ಟ್ ಒಂದು ರೇಂಜ್ ಕಡೆ ಬರ್ತಾ ಇದೆ, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಬರ್ತಾ ಇದೆ. ವಿಲ್ ಸಿ ಏನಾಗುತ್ತೆ ಮುಂದೆ ಫರ್ದರ್ ಡೇಸ್ ಅಲ್ಲಿ. ಕರೆಂಟ್ ಸಿಚುಯೇಷನ್ ಅಂತೂ ಆಲ್ ಟೈಮ್ ಹೈ ಕಡೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿ. ಇನ್ನು ಸಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ 1330, 13,200, 12,960, 12,810, 12,620 ವರೆಗೂ ಮಾರ್ಕೆಟ್ ಡೌನ್ ಸೈಡ್ ನ ಲೆವೆಲ್ಸ್ ನೋಡಕ್ಕಾಗುತ್ತೆ ಮಾರ್ಕೆಟ್ ಅಲ್ಲಿ. ಸಿ ಕಂಪೇರ್ ಮಾಡಿದಾಗ ಮೂರಲ್ಲೂ ಯಾವ್ದು ಬೆಸ್ಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಆ ರೀತಿ ಏನಿಲ್ಲ. ಮಿಡ್ ಕ್ಯಾಪ್ ಇಸ್ ಅ ಡಿಫ್ರೆಂಟ್, ಅದು ಅಪ್ ಟ್ರೆಂಡ್ ಅಲ್ಲಿ ಇದೆ. ಬ್ಯಾಂಕ್ ನಿಫ್ಟಿ ಕ್ವೈಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ, ನಿಫ್ಟಿನೂ ಸ್ವಲ್ಪ ಸ್ಲೈಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಬಿಕಾಸ್ ಆಫ್ ಗ್ಲೋಬಲ್ ಡೇಟಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ಇಂಟ್ರಾಡೇ ಟ್ರೇಡರ್ಸ್ ಮಾತ್ರ ಪಾರ್ಟಿಸಿಪೇಷನ್ಗೆ ಅವಕಾಶ ಕಮ್ಮಿ ಇರುತ್ತೆ. ಪೊಸಿಷನ್ ಟ್ರೇಡರ್ಸ್ ಈ ಒಂದು ಲೆವೆಲ್ಸ್ ನ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ, ಯಾವ್ದಾದ್ರು ಸ್ಟಾಕ್ ಅಲ್ಲಿ ಯಾವ ಮೂಮೆಂಟಮ್ ನೀವು ಜಡ್ಜ್ ಮಾಡಬೇಕು ಅಂತಿದ್ದೀರಾ, ಇಂಡೆಕ್ಸ್ ಅಲಾಂಗ್ ವಿತ್ ಯಾವ ಜಡ್ಜ್ ಆಗುತ್ತೆ ಅದನ್ನ ನೀವು ನೋಡ್ಕೊಳ್ಬಹುದು. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಿಮಗೆ ನೆಕ್ಸ್ಟ್ ವೀಕ್ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಪ್ರೀ ಅನಾಲಿಸಿಸ್ ನ ಮಾಡಿದ್ದೀವಿ. ಎಸ್, ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಮಾರ್ಕೆಟ್ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್ ಡೇಸ್.